ವೈವಿಧ್ಯ ಪ್ಯಾರಾ ಮೆಡಿಕಲ್ ಕಾಲೇಜಿನಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಿತು. ರೋಗಿಗಳ ಅಮೂಲ್ಯ ಜೀವ ಉಳಿಸುವ ಮಹತ್ವದ ಕಾರ್ಯಕ್ರಮದಲ್ಲಿ ಪ್ಯಾರಾ ಮೆಡಿಕಲ್ ವಿದ್ಯಾರ್ಥಿಗಳ ಪಾತ್ರವು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಪ್ರಾಂಶುಪಾಲೆ ಡಾಕ್ಟರ್ ಕಾವ್ಯಶ್ರೀ ಅಭಿಮತ. ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಿತು. ರೋಗಿಗಳ ಅಮೂಲ್ಯ ಜೀವ ಉಳಿಸುವ ಮಹತ್ವದ ಕಾರ್ಯದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಪಾತ್ರವು ನಿರ್ಣಾಯ. ಪ್ರಾಂಶುಪಾಲೆ ಡಾಕ್ಟರ್ ಕಾವ್ಯಶ್ರೀ ಅಭಿಮತ. ರೋಗಿಗಳ ಅಮೂಲ್ಯ ಜೀವ ಉಳಿಸುವ ಮಹತ್ವದ ಕಾರ್ಯದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಕೈಜೋಡಿಸುವಲ್ಲಿ ವೈದ್ಯರಿಗೆ ಮತ್ತಷ್ಟು ಸಹಾಯವಾಗುತ್ತದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಕಾವ್ಯಶ್ರೀ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದ ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಡೆದ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ಯಾರಾಮೆಡಿಕಲ್ ಕ್ಷೇತ್ರವು ಅತ್ಯಂತ ಪವಿತ್ರ ಹಾಗೂ ಆತ್ಮತೃಪ್ತಿ ತಂದುಕೊಡುವ ಉದ್ಯೋಗವಾಗಿದೆ. ಈ ನಿಟ್ಟಿನಲ್ಲಿ ನಿಮ್ಮ ವ್ಯಾಸಂಗದ ದಿನಗಳಿಂದಲೇ ಮುಂದಿನ ನಿರ್ದಿಷ್ಟ ಗುರಿಯತ್ತ ಕಾರ್ಯಪ್ರವೃತ್ತರಾಗಬೇಕು ಎಂದು ಶುಭ ಕೋರಿದರು. ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನ ಕಾರ್ಯದರ್ಶಿಗಳಾದ ಚಂದ್ರಮೋಹನ್ ಪ್ಯಾರಾಮೆಡಿಕಲ್ ಕೋರ್ಸ್ ಅಭ್ಯಾಸ ಮಾಡಲು ಸೇರ್ಪಡೆಯಾಗಿರುವ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದರು. ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಅರ್ಪಿತಾ ಹಾಗೂ ಬಿಂದುಶ್ರೀ ಹಾಜರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವರ್ ಟಿವಿ, ಮಂಡ್ಯ. ನಿಮ್ಮ ವಿದ್ಯಾರ್ಥಿ ದಶೆಯಿಂದನೇ ಆ ಒಂದು ಶಿಸ್ತು, ಸಮಯ ಪಾಲನೆ ಅದನ್ನೆಲ್ಲ ರೂಢಿಸಿಕೊಳ್ಳಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದೇ ನೀವು ಆರ್ಟ್ಸು, ಕಾಮರ್ಸು, ITI ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿದ್ದರೆ ನಾವು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ನಾವು ಬಹುಶಃ ನೀವು ಅಷ್ಟೇ ಬಂದರೆ ಬಿಟ್ಟರು ನಾವು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಬಟ್ ಇಲ್ಲಿ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ರೋಗಿಯ ಜೀವ ಉಳಿಸುವ ಅಮೂಲ್ಯ ಕಾರ್ಯದಲ್ಲಿ ನೀವೆಲ್ಲ ತೊಡಗಿಕೊಂಡಿರೋದ್ರಿಂದ ನಮಗೆ ಶಿಸ್ತು, ಸಮಯ ಪಾಲನೆ ಇವೆಲ್ಲ ಪ್ರಮುಖವಾಗಿ ಅಂಶ ಆಗ್ತವೆ. ಅವತ್ತು ಕಾಣ್ತು ಸರ್. ಉಳಿದಂತೆ ಫ್ರೆಷರ್ಸ್ಗಳಿಗೆ ಈಗ ಆಲ್ರೆಡಿ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಇಯರ್ ಕ್ಲಾಸ್ಗಳ ಸಬ್ಜೆಕ್ಟ್ಸ್ ಎಲ್ಲ ಗೊತ್ತಾಗಿರೋದ್ರಿಂದ ನಿಮ್ಗೆ ಆಗಲೇ ಗೊತ್ತಿದೆ. ಫಸ್ಟ್ ಇಯರ್ 4 ಸಬ್ಜೆಕ್ಟ್ಸ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ ಇರುತ್ತೆ. ಅದರ ಉದ್ದೇಶ ಏನಂತಂದರೆ ನಿಮಗೆ ಪ್ಯಾರಾಮೆಡಿಕಲ್ ಸಬ್ಜೆಕ್ಟ್ಸ್ ಅರ್ಥ ಆಗಬೇಕಂದ್ರೆ, ನಿಮಗೆ ಮೆಡಿಕಲ್ ಸಬ್ಜೆಕ್ಟ್ಸ್ ಅರ್ಥ ಆಗಬೇಕಂದ್ರೆ ನಿಮಗೆ ಪ್ರಮುಖವಾಗಿ ಸೈನ್ಸ್ ಸಬ್ಜೆಕ್ಟ್ ಗೊತ್ತಿರಬೇಕು. ಅದರಿಂದ ಯಾರು 10th ಓದ್ಕೊಂಡು ಬಂದಿದ್ದೀರಿ ಅಥವಾ ಅದೇ ಥರ ಆರ್ಟ್ಸು, ಕಾಮರ್ಸ್ ಯಾರು ಓದ್ಕೊಂಡು ಬಂದಿರ್ತೀರಿ ಅವ್ರಿಗೆ ಪ್ರಥಮ ವರ್ಷದಲ್ಲಿ ಫಸ್ಟ್ ಇಯರ್ಲಿ ನಿಮಗೆ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ಸ್ ಇರುತ್ತೆ. ಮ್ಯಾಥ್ಸ್ಗೆ ನಮಗೆ ಪ್ಯಾರಾಮೆಡಿಕಲ್ ಅವಶ್ಯಕತೆ ಇಲ್ಲ. ಆದರೆ ಎಷ್ಟೋ ಜನ ಕನ್ನಡ ಮೀಡಿಯಮಲ್ಲಿ SLC ಓದ್ಕೊಂಡು ಬಂದಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮ್ಯಾಥ್ಸ್ ಗೊತ್ತು ನಮಗೆ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ ಯಾಕೆ ಅಂತಂದರೆ SLC ಕನ್ನಡ ಮೀಡಿಯಮ್ ಯಾರು ಓದ್ಕೊಂಡು ಬಂದಿರ್ತಾರೆ ಅವ್ರಿಗೆ ಅನುಕೂಲ ಆಗಲಿಲ್ಲ ಕಾರಣಕ್ಕೋಸ್ಕರ ಇಂಗ್ಲೀಷನ್ನು 4ನೇ ಸಬ್ಜೆಕ್ಟ್ ಆಗಿದೆ. ಸೊ ಸಬ್ಜೆಕ್ಟ್ಗಳಿಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತವೆ. ಯಾಕಂದರೆ ನೀವು ಫಸ್ಟ್ ಇಯರ್ ನೀವು ಫಿಸಿಕ್ಸ್ ಕಲಿತೀರಿ, ಅದು ಅಲ್ಲಿಗೆ ಮುಗಿದೋಗಲ್ಲ. ನೀವು ಸೆಕೆಂಡ್ ಇಯರ್ ಬಂದಾಗ ನಿಮಗೆ ಸ್ಪೆಕ್ಟ್ರೋಫೋಟೋಮೆಟ್ರಿ, ಕಲರಿಮೀಟ್ರು, ಅದೆಲ್ಲ ಬೀರ್ ಲ್ಯಾಂಬರ್ಟ್ಸ್ ಎಲ್ಲ ಅಥವಾ ಅಂದರೆ ಪ್ರಿಸಮ್ಮು, ರಿಫ್ರಾಕ್ಷನ್ ಇವೆಲ್ಲ ನಿಮ್ಗೆ ಅಲ್ಲಲ್ಲಿ ಅರ್ಥ ಆಗುತ್ತೆ. ಅದೆಲ್ಲ ಅರ್ಥ ಆಗೋಕ್ಕೆ ಫಸ್ಟ್ ಇಯರ್ ಫಿಸಿಕ್ಸ್ ನಿಮಗೆ ಫೌಂಡೇಶನ್. ಆದರೆ ಸೆಕೆಂಡ್ ಇಯರ್ದು ಬಯೋಕೆಮಿಸ್ಟ್ರಿ